ಈಗ ಅದನ್ನ ಸರಿ ಮಾಡ್ಕೋತಿದ್ದೀನಿ. ಪಶ್ಚಾತ್ತಾಪಕ್ಕೂ ಮೀರಿರೋ ನನ್ನ ಪಾಪನ ಕಳ್ಕೊತಿದ್ದೀನಿ. ಅದ್ ಸರಿ, ನಾನ್ ಕಿಡ್ನಾಪ್ ಆಗಿದ್ದಿನ ನನ್ ಜೊತೆಗೆ ಇನ್ನೊಬ್ಳು ಹುಡುಗಿನ ಕಿಡ್ನಾಪ್ ಮಾಡ್ಸಿದ್ರಿ. ಅವಳು ಯಾರು? ನಂಗೊತ್ತಿಲ್ಲ. ನಾನು ಎಷ್ಟು ಪ್ರಯತ್ನ ಪಟ್ರು ಅವಳು ನನ್ನ ಹತ್ರ ಮಾತಾಡ್ಲಿಲ್ಲ. ಅವಳ ಮುಖ ನನಗೆ ತೋರಿಸ್ಲಿಲ್ಲ. ನನ್ನ ಹಿಂದೆ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟು ಓಡ್ ಹೋದ್ಲು. ಅವಳು ನಿತ್ಯ ಅಂತ ಚಂದ್ರಿಕಾ ಚಿಕ್ಕಮ್ಮ ಅವರು ಹೇಳ್ತಿದ್ದಾರೆ. ಅವತ್ತು ಅವಳ ವರ್ತನೆ ಕೂಡ ಹಾಗೆ ಅನುಮಾನ ಬರೋ ಹಾಗಿತ್ತು. ಅವಳು ನಿತ್ಯನಾ? ಹೇಳಿ. ನಿತ್ಯ ನಿನ್ ಕಣ್ ಮುಂದೆನೆ ಸತ್ತೋದ್ಲು. ನಿನ್ ಕಣ್ ಮುಂದೆನೆ ಸುಟ್ಟು ಬೂದಿ ಆದ್ಲು. ಆ ಬೂದಿನೂ ಟೆಸ್ಟ್ ಮಾಡಿಸಿ ನಿತ್ಯ ಅಂತ ನೀವು ತಿಳ್ಕೊಂಡ್ರಿ. ಇನ್ನೂ ನನ್ ಮೇಲೆ ಅನುಮಾನನ ಗಂಗಾ? ನನ್ನ ನಿನ್ ಶತ್ರು ಅಂತೀಯ. ಚಂದ್ರಿಕಾ ಅವರು ನಿನಗ್ ಶತ್ರು ತರ ಕಾಣಿಸೋದಿಲ್ವಾ ಗಂಗಾ? ಅವರು ನಿನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ಬಹುದು. ಅವರೇ ನಿನ್ನ ಕಿಡ್ನಾಪ್ ಮಾಡ್ಸಿರ್ಬಹುದು. ಅವ್ರ ಹತ್ರ ಹುಷಾರಾಗಿರು ಗಂಗಾ. ಯಾವತ್ತೋ ಒಂದಿನ ಅವ್ರು ನಿನ್ಗೆ ಏನಾದ್ರೂ ಮಾಡ್ಬೋದು. ಅವರು ನನ್ನ ಎದುರಿಗೆ ನಿಂತು ನನ್ನ ಜೊತೆ ಯುದ್ಧ ಮಾಡ್ತಿದ್ದಾರೆ ಮೇಡಮ್. ನಿಮ್ ಹಾಗೆ ಬೆನ್ನಿಗೆ ಚೂರಿ ಹಾಕಿಲ್ಲ. ನಿಜ ಯಾವತ್ತಾದ್ರೂ ಗೊತ್ತಾಗುತ್ತೆ. ಇದನ್ನ ಬಿಟ್ಬಿಡಿ. ನಂಗೆ ಹೊಸ ಬಟ್ಟೆ ಯಾಕೆ ತಂದಿದ್ದು? ನಾಳೆ ಸ್ವಾಮಿ ಕಲ್ಯಾಣೋತ್ಸವದಲ್ಲಿ ಉಟ್ಕೋತೀಯ ಅಂತ. ಅಷ್ಟು ಪ್ರೀತಿ ಯಾಕೋ ನನ್ ಮೇಲೆ? ನಿಮ್ಮಷ್ಟು ಶ್ರೀಮಂತರು ಅಲ್ದೇ ಇದ್ರು ನನ್ನ ಅತ್ತೆ ಮನೆಯವರು ಬಡವರೇನಲ್ಲ. ನಂಗೆ ಹೊಸ ಬಟ್ಟೆ ತರಲ್ವಾ? ಅವ್ರು ತರಲ್ಲ ಅಂತ ಅಲ್ಲ ಗಂಗಾ. ಅಮ್ಮ ಆಗಿ ತವರಿನ ಮನೆ ಕರ್ತವ್ಯ ಅಂತ ತಂದಿರೋದು. ಕರ್ತವ್ಯನಾ ಇಲ್ಲ ಬಟ್ಟೆ ಹಿಂದೆ ಏನಾದ್ರೂ ಪ್ಲಾನ್ ಇದೆಯಾ? ಇಷ್ಟು ದಿನದಿಂದ ನೋಡ್ತಿದ್ದೀನಲ್ಲ, ಕಾರಣ ಇಲ್ಲದೆ ನೀವ್ ಯಾವ ಕೆಲ್ಸನೂ ಮಾಡಲ್ಲ. ನೀವ್ ಏನೇ ಪ್ಲಾನ್ ಮಾಡಿದ್ರು, ಎಷ್ಟು ಪ್ರಯತ್ನ ಮಾಡಿದ್ರು ನನ್ನ ಅವ್ರನ್ನ ದೂರ ಮಾಡೋದು ಅಸಾಧ್ಯ. ಈ ವಿಷಯ ಹೇಳೋಕೆ ಬಂದೆ. ನಿಮ್ಗಿನ್ನೂ ಆಸೆ ಇದ್ರೆ ನಾಳೆ ಗುಡಿಗೆ ಬನ್ನಿ. ನೀವ್ ಅಂದ್ಕೊಂಡಿದ್ ಪ್ಲಾನ್ ಮಾಡಿ. ನೀವ್ ಏನೇ ಮಾಡಿದ್ರು ಅದನ್ನ ಎದುರಿಸೋಕೆ ನಾನ್ ರೆಡಿ ಆಗಿದ್ದೀನಿ. ನೀವು ಮುಂದೆ ಯುದ್ಧ ಮಾಡೋದಾದ್ರೂ ಬೆನ್ ಹಿಂದೆ ಚೂರಿ ಹಾಕೋಕ್ ನೋಡಿದ್ರು ನಂಗೆ ಮುಂದಿನ ದೃಷ್ಟಿ ಹಿಂದಿನ ದೃಷ್ಟಿ ಎರಡೂ ಇದೆ. ಇವರೇನು ಹೀಗೆ ಕಳ್ರಾಗ ಹೋಗ್ತಿದಾರಲ್ಲ? ಅಂದ್ರೆ ನನಗಿಂತ ಮೊದ್ಲು ಸಾರ್ಗೂ ಮೇಡಮ್ಗೂ ಮ್ಯಾರೇಜ್ ವಿಷಸ್ ಹೇಳಿ ಅವ್ರ ಮನ್ಸ್ಗೆಲ್ಲಕ್ ಹೋಗ್ತಿದಾರ. ಈ ನಾಣಿ ಇರೋವರೆಗೂ ಅವ್ರ ಆಟ ನಡೆಯಲ್ಲ, ನಡೆಯಕ್ ಬಿಡಲ್ಲ. ಕಷ್ಟಪಟ್ಟು ಕದಿಯಕ್ ಹೋಗ್ತಿದ್ರೆ ಸೀನ್ತಾ ಇದ್ದೀರಲ್ರಿ. ನಾನೆಲ್ಲ ಸೀನಿದ್ದು. ನಮ್ಮಜ್ಜಿ ಇರ್ಬೇಕು. 2 ನಿಮಿಷ ನಿಂತಿರಿ. ಇದಕ್ಕೂ ಕೂಡ ಸೆಂಟಿಮೆಂಟಾ? ಈಗ ಓಕೆ ಅಲ್ವಾ? ಹಾ ಓಕೆ, ಬನ್ನಿ. ಏನ್ ಓಕೆ? ನೀವೆಷ್ಟೇ ಟ್ರೈ ಮಾಡಿದ್ರು ನನಗಿಂತ ಮೊದ್ಲೇ ಮ್ಯಾರೇಜ್ ಡೇ ವಿಷಸ್ ಹೇಳಕ್ ಆಗಲ್ಲ. ಏನ್ರಿ ಬಾಗಿಲ್ ತೆಗಿರಿ. ಹಾ ಹೋಗಿ. ನನಗಿಂತ ಮೊದ್ಲೇ ಒಳಗಡೆ ಹೋಗ್ತಾರೆ ಏನು? ಡೋರ್ ಲಾಕ್ ಮಾಡಿದರೆ ಚಂದ್ರಿಕಾ. ನಾವ್ ಬರ್ತೀವಿ ಅಂತ ಬಾಗ್ಲು ತೆಗ್ದಿಟ್ಟಿರ್ತಾರ. ಮತ್ತೆ ತೆಗೀರಿ. ಡೋರ್ ಓಪನ್ ಹೇಗ್ ಮಾಡ್ಲಿ? ಪ್ರತಿ ಬಾಗ್ಲು ತೆಗಿಯೋದಕ್ಕೆ ಹೆಣ್ಮಕ್ಳ ಹತ್ರ ಒಂದು ಕೀ ಇರುತ್ತೆ. ತಗೊಳ್ಳಿ, ಇದ್ರಲ್ಲಿ ಟ್ರೈ ಮಾಡಿ. ಹಾ ತೆಗೀರಿ.
ಇವರು ವೆಡ್ಡಿಂಗ್ ಡೇಗೆ ವಿಶ್ ಮಾಡಕ್ ಬಂದಿದಾರ ಇಲ್ಲ ಬ್ಯಾಂಕ್ ರಾಬರಿ ಮಾಡಕ್ ಬಂದಿದಾರ? ಅಪ್ಪ ತಿರ್ಗಸ್ರಿ. ಬೇಗ ತೆಗೀರಿ ಸರ್. ಏನ್ ಚಂದ್ರಿಕಾ ನಿನ್ ಧ್ವನಿ ಹೀಗಾಯ್ತು? ನಾನೇನು ಮಾತಾಡ್ಲಿಲ್ವಲ್ರಿ? ಮತ್ ಮಾತಾಡಿದ್ಯಾರು? ನಿನ್ ಹಿಂದೆ ಯಾರಾದ್ರೂ ಇದಾರಾ? ಹಾ, ಯಾರು ಇಲ್ಲ. ಯಾರು ಇಲ್ಲ ರೀ. ಅಯ್ಯೋ, ಯಾರು ಇಲ್ಲ. ಯಾರು ಇಲ್ಲ ರೀ. ಇಲ್ವಾ? ಇರು, ಇರು. ಹಾ, ದೊಡ್ಡವ್ರಿ ನೀವು. ಚಂದ್ರಿಕಾ ಡೋರ್ ಓಪನ್ ಆಯ್ತು. ಹಾ, ಹಾ, ಪರವಾಗಿಲ್ಲ, ನೀವು ಬುದ್ಧಿವಂತ್ರೆ. ನಿಮ್ಗೆ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡಕ್ ಬಂದೆ ಸರ್. ನಾವು ಅದಕ್ಕೆ ಬಂದಿದ್ದು. ಹೌದು ಹೌದು, ಅಲ್ವೇನ್ರಿ? ಮತ್ತೆ ಕಬೋರ್ಡ್ ಅಲ್ಲಿ ಏನ್ ನೋಡ್ತಿದ್ರಿ? ಕತ್ಲಲ್ಲಿ ಬೆಡ್ ಎಲ್ಲೋ ಕಬೋರ್ಡ್ ಎಲ್ಲೋ ಕಾಣ್ಲಿಲ್ಲ. ಮತ್ತೆ ನನಗ್ ಕಾಣ್ತಿತ್ತು. ಮಧ್ಯರಾತ್ರಿಲಿ ಏನೇನೋ ಕೇಳ್ತಿಯಲ್ಲೋ? ಸರ್, ಕೇಕ್ ಕಟ್ ಮಾಡೋಣ ಬನ್ನಿ. ನಾಣಿ, ಸರ್ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನಕ್ಕೆ ಹೀಗೆಲ್ಲ ಮಾಡ್ತೀಯಾ? ಸರ್, ನಿಮ್ ಮದುವೆ ದಿನ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ನನಗಿನ್ನೂ ಮದ್ವೆನೇ ಆಗಿಲ್ಲ ಅನ್ಕೊಂಡ್ರೆ ಮತ್ತೆ ಮದ್ವೆ ದಿನ ಬೇರೆ. ಹೋಗ. ಇವನೊಬ್ಬ ಬಂದ್ಬಿಟ್ಟ, ಹೋಗ್ ಹೊರಗೆ. ಮದುವೆ ದಿನ ಸೆಲೆಬ್ರೇಟ್ ಮಾಡಬೇಕು, ಆಗ ಹೇಳ್ಬೇಡಿ ಪ್ಲೀಸ್ ಸರ್. ನನಗೋಸ್ಕರ ಆದ್ರೂ ಒಂದ್ಸರಿ ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್ 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 ಸರ್, ಪ್ಲೀಸ್ ಸರ್, ಪ್ಲೀಸ್ 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 ಸರ್. ಕೇಕ್ ಕಟ್ ಮಾಡು ಜೈ, ಇಲ್ಲಾಂದ್ರೆ ಅವ್ನ್ ಕುತ್ತಿಗೆ ಕಟ್ ಮಾಡ್ಕೊಂಡ್ಬಿಡ್ತಾನೇನೋ. ಸರಿ ಇಡು. ಇದು ಇಟ್ಕೊಳ್ಳಿ. ಇರಿ ಸರ್. ಓಯ್, ಮತ್ತೆ ಇನ್ನೇನೋ? ನೀವು ಒಬ್ರೇ ಕಟ್ ಮಾಡ್ತೀರಾ ಸರ್? ಮೇಡಮ್ನು ಕೂಡ ಕರೀರಿ. ಅವಳು ನಿದ್ದೆ ಮಾಡ್ತಿದ್ದಾಳಲ್ಲೋ, ಮತ್ತೆ ಕೆಪ್ಸೋದು. ಅದೇ, ಮತ್ತೆ ನಿದ್ರೆ ಮಾಡಿಸೋದು ಕಷ್ಟ. ನಿದ್ದೆ ಮಾಡ್ಸೋದಂದ್ರೇನು? ಅಂದ್ರೆ ಅರ್ಧ ರಾತ್ರಿಲಿ ಏಳ್ಸಿದ್ರೆ ಮತ್ತೆ ಜೋಗುಳು ಹಾಡಿ ನಿದ್ರೆ ಮಾಡ್ಸೋದ್ ಕಷ್ಟ ಅಂತ ಹೇಳ್ತಿದ್ದಾರೆ. ಹೌದು ನಾಣಿ, ಬೆಳಗಾಗೋ ತನಕ ಇವಳು ನಾಟಕ ನೋಡಕ್ಕಾಗಲ್ಲ. ಆಗ ಹೇಳ್ಬೇಡಿ ಸರ್. ಸೀತಾ ಮಾತೆ ಇಲ್ದೆ ರಾಮಾಯಣ ಇಲ್ಲ, ಮೇಡಮ್ ಇಲ್ದೆ ಈ ಸರ್ಪ್ರೈಸ್ ಸೆಲೆಬ್ರೇಷನ್ ಕೂಡ ಇಲ್ಲ. ನೀವು ಮೇಡಮ್ ಹೋಗಿ ಹೇಳ್ಸಿ ಸರ್. ನಾನ್ ಹೇಳ್ಸಲ್ಲ, ಬೇಕಾದ್ರೆ ನೀನೇ ಹೋಗಿ ಸುಪ್ರಭಾತ ಹಾಡ್ಕೋ. ಓಕೆ ಸರ್. ಮೇಡಮ್ ಮೇಡಮ್ ಮೇಡಮ್. ಈ ನಾಣಿ ಎಲ್ಲ ಹಾಳು ಮಾಡ್ತೇನೆ ಚಂದ್ರಿಕಾ, ಏನ್ ಮಾಡೋದು? ಒಂದ್ ಕೆಲ್ಸ ಮಾಡಿ, ಲೈಟ್ ಆರಿಸಿ ಕತ್ಲಲ್ಲಿ ಕ್ಯಾಂಡಲ್ ಹಚ್ಚೋದಕ್ ಹೇಳ್ತೀನಿ. ಲೈಟ್ ಆರಿಸಿ ಕ್ಯಾಂಡಲ್ ಹಚ್ಚೋ ಗ್ಯಾಪ್ ಅಲ್ಲಿ ನೀವು ಹಾರ ಕದ್ಬಿಡಿ. ಟೈಮ್ ಸಾಕಾಗತ್ತ ಚಂದ್ರಿಕಾ? ಟೈಮ್ ಇದ್ರೆ ಯಾರಾದ್ರೂ ಕದೀತಾರೆ, ಕಡಿಮೆ ಟೈಮಲ್ಲಿ ಕದಿಯೋನೆ ಗ್ರೇಟು. ಮೇಡಮ್ ಏನ್ ನಾಡಿ ಅವ್ರೆ? ನಿಮ್ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಸರ್ಪ್ರೈಸ್ ಪ್ಲಾನ್ ಮಾಡಿದೀನಿ ಮೇಡಮ್. ನೀವು ಬಂದು ಸಾರ್ ಜೊತೆ ಸೇರಿ ಕೇಕ್ ಕಟ್ ಮಾಡ್ಬೇಕು. ಗುಡ್ ಮಾರ್ನಿಂಗ್ ಸರ್. ನೀನಾ? ಏನಾಯ್ತು ಸರ್, ಹಂಗ ಬೆಚ್ಚ ಬಿದ್ರಿ? ಏನೋ ಯೋಚನೆ ಮಾಡ್ತಿದ್ದೆ ನಾಣಿ. ಏನ್ ಯೋಚನೆ ಮಾಡ್ತಿದ್ರಿ ಸರ್? ಆ ಮಂಕಿ ಗಂಗಾ ನನ್ನ ಹತ್ರ ಹೇಗ್ ಅಕ್ಷತೆ ಹಾಕ್ಸ್ಕೊತಾಳೆ ಅಂತ. ಇಷ್ಟೆಲ್ಲ ನೀವು ಯೋಚನೆ ಮಾಡ್ತಿದ್ದೀರಿ ಅಂದ್ರೆ ಮೇಡಮ್ ಕೇಳೋ ಮುಂಚೆನೆ ನೀವೇ ಅಕ್ಷತೆ ಹಾಕೋಂಗಿದೆ. ನೋ ಚಾನ್ಸ್ ನಾಣಿ. ನೀವು ಚಾನ್ಸ್ ಕೊಡದೇ ಇದ್ರು ಮೇಡಮ್ ತಗೋತಾರೆ ಬಿಡಿ. ರಿಸ್ಕ್ ತಗೋಬಾರ್ದು, ತಗೊಂಡ್ರೆ ವಿನ್ ಆಗ್ಬೇಕು ಅನ್ನೋ ತತ್ವ ಅವ್ರದ್ದು. ಹೆಣ್ಣಿಗೆ ಅಷ್ಟು ಹಠ ಇದ್ರೆ ಗಂಡ್ಸು ನನಗೆಷ್ಟಿರ್ಬೇಕು ನಾಣಿ? ಅನ್ಕೊಂಡಾಗ ಆಗಿಲ್ಲ ಸರ್. ಹೆಣ್ಮಕ್ಳ ಮುಂದೆ ನಾವು ತುಂಬಾ ವೀಕ್ ಸರ್. ಏನಾದ್ರೂ ಮಾಡಿ ಹೆಣ್ಮಕ್ಳೇ ನೀವೇ ಗೆದ್ರಿ ಅನ್ನೋ ಹಾಗೆ ಮಾಡ್ಬಿಡ್ತಾರೆ. ಅವಳು ಏನ್ ಮಾಡಿದ್ರು ನಾನು ಸೋಲ್ ಒಪ್ಕೊಳ್ಳಲ್ಲ. ಐ ಆಮ್ ಸೂರ್ಯ ವಂಶದ ಜೈ ಸೂರ್ಯ.
ಹಲೋ, ಏನಿದು ನಾನ್ಸೆನ್ಸ್? ಇವಳು ಹೇಳ್ತಾಳೆ, ನೀವು ಕೇಳ್ತಿದ್ದೀರಿ. ಅಷ್ಟಕ್ಕೂ ಮದುವೆನೇ ಆಗಿಲ್ಲ ಅಂತ ನಾನು ಹೇಳ್ತಿದ್ರೆ ಮಕ್ಕಳಂತೆ ಮಕ್ಕಳು. ಏನೋ ನೀನ್ ಮಾಡ್ತಿರೋ ಕೆಲ್ಸ? ಅಕ್ಷತೆನ ಹೀಗ ಬೀಳ್ಸೋದು? ಮದ್ವೆ ದಿನ ಎಂತ ಅಪಶಕುನ ಮಾಡ್ಬಿಟ್ಟಿಯಲ್ಲ. ಅಪಚಾರ ಅಪಶಕುನ ಏನಿಲ್ಲ ಅತ್ತೆ. ಅವರಿಗೆ ಏನು ಹೇಳ್ಬೇಡಿ, ಅವ್ರು ನನ್ಗೆ ಉಪಕಾರನೇ ಮಾಡಿದ್ರು. ಹೌದು, ನಾನು ಅವ್ರನ್ನ ಅಕ್ಷತೆ ಹಾಕಿ ಅಂತ ಕೇಳಿದ್ರೆ ಒಂದೇ ಸಲ ತಲೆ ತುಂಬಾ ಹಾಕಿದ್ರು. ಮದ್ವೆ ದಿನ ಅಕ್ಷತೆ ಹಾಕ್ಸ್ಕೊಳ್ಳೋದು ಅಂದ್ರೆ ಎಷ್ಟು ಅದೃಷ್ಟ ಮಾಡಿರ್ಬೇಕು. ಅವರು ನಂಗೆ ಆ ಭಾಗ್ಯ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಯಜಮಾನ್ರೆ, ನಂಗೆ ಇಷ್ಟು ಆಶೀರ್ವಾದ ಮಾಡಿದ್ದಕ್ಕೆ. ಇವತ್ತಿಡೀ ನಾನು ಆಸೆ ಪಟ್ಟ ಹಾಗೆ ಇದ್ ಬಿಡಿ, ಇರ್ತೀರಲ್ಲ? ಅವ್ನ್ ಮಾಡಿರೋ ಕೆಟ್ಟ ಕೆಲ್ಸನೂ ಕೂಡ ಒಳ್ಳೇದು ಅಂತ್ಯ. ನಿನ್ಗೆ ಆ ಸೀತಾರಾಮನ ಆಶೀರ್ವಾದ ಇದೆಯಮ್ಮ. ಬಿಸ್ನೆಸ್ ಬೇರೆ, ಲೈಫ್ ಬೇರೆ ನಿತ್ಯ. ಏನಾದ್ರೂ ಸರಿ, ರಿಸ್ಕ್ ತಗೊಂಡ್ರಷ್ಟೇ ಸಕ್ಸಸ್ ಸಿಗೋದು ಮಾಮ್. ಬೇಡ್ದೇ ಇರೋ ರಿಸ್ಕ್ ಯಾಕೆ ಅಂತಿದ್ದೀನಿ. ಗಂಗಾನ ಕಾಪಾಡೋದು ಇಂಪಾರ್ಟೆಂಟ್. ಅದಕ್ ನಾನಿದ್ದೀನಲ್ಲ. ಚಂದ್ರಿಕಾ ಅವರು ಚಾಲೆಂಜ್ ಮಾಡಿದ್ದು ನನಗೆ. ನಾನೇ ಫೇಸ್ ಮಾಡ್ಬೇಕು, ನಾನೇ ಫೈಟ್ ಮಾಡ್ಬೇಕು. ಅಂದ್ರೆ ನನ್ನ ನಂಬಲ್ವಾ? ಈಗಿರೋ ಸಿಚುವೇಶನ್ ಅಲ್ಲಿ ನನ್ ನೆರಳನ್ನು ನಾನು ನಂಬೋಳಲ್ಲ. ನಿನ್ನಿಂದ ಸಿಕ್ಕಿರೋ ಎಕ್ಸ್ಪೀರಿಯನ್ಸ್ ಹಾಗಿದೆ. ಆ ಅನುಭವದಿಂದ ಪಾಠ ಕಲಿದೇ ಇದ್ರೆ ಡಿಸ್ಟ್ರಾಯ್ ಆಗ್ತೀನಿ ಅಂತ ನನಗೆ ಅರ್ಥ ಆಗಿದೆ ಮಾಮ್. ನಿನ್ನ ಡೌನ್ ಮಾಡೋ ಕೆಲ್ಸ ನಾನೇನು ಮಾಡಲ್ಲ ನಿತ್ಯ. ಗಂಗಾಗೆ ಹೆಲ್ಪ್ ಮಾಡ್ತಿದ್ಯಾ ಅಲ್ವಾ? ಅಷ್ಟು ಸಾಲ್ದ ನಾನು ಡೌನ್ ಆಗೋಕೆ? ಅದ್ ಹಾಗಲ್ಲ ನಿತ್ಯ. ಮಾಮ್, ಈಗ ನೀನ್ ಏನೇ ಹೇಳಿದ್ರು ನಾನ್ ಕೇಳಲ್ಲ, ಕನ್ವಿನ್ಸ್ ಆಗಲ್ಲ. ನನ್ ದೃಷ್ಟಿಲಿ ಗಂಗಾ ಒಬ್ಳು ಬಲಿ ಪಶು. ಅಮ್ಮನವರಿಗೆ ಬಲಿ ಕೊಡೋಕೆ ಮೇಕೆನೋ ಕೋಣನೋ ಬಳಸ್ತಾರಲ್ಲ, ಅದಕ್ಕೆ ಹುಲ್ಲು ಹಿಂಡಿ ಹಾಕಿ ಚೆನ್ನಾಗ್ ಮೇಯಿಸ್ತಾರೆ. ತೀರಾ ಬಲಿ ಕೊಡೋ ಟೈಮಿಗೆ ಅದು ಓಡ್ ಹೋದ್ರೆ ಇಲ್ಲ ಬೇರೆಯವರು ಕಟ್ ಮಾಡಿ ತಿಂದ್ರೆ ನಾವು ಸುಮ್ನೆ ಇರ್ತೀವಾ? ಓಡ್ ಹೋದ್ರೆ ಹಿಡಿತೀವಿ. ಬೇರೆಯವರು ಕಟ್ ಮಾಡಿ ತಿನ್ನೋಕ್ ಹೋದ್ರೆ ಅವ್ರನ್ನು ಸುಮ್ನೆ ಬಿಡಲ್ಲ. ಈಗ ನಾನ್ ಮಾಡ್ತಿರೋ ಕೆಲ್ಸ ಕೂಡ ಅದೇ. ನನ್ ಬಲಿ ಪಶುನ ನಾನೇ ಕಾಪಾಡ್ಕೊಳ್ತಾ ಇದ್ದೀನಿ. ಬಾ 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 ನಡಿ.
ಎಲ್ಲಿ ಎಲ್ಲಿ ಆ ಗಂಗಾ? ಏನತ್ಗೆ? ಒಡವೆ ಇದೆ ಅಂದ್ರಲ್ಲ, ತೋರ್ಸಕ್ ಹೇಳಿ. ಏನೇ ನಿನ್ ಅನುಮಾನ? ಒಡವೆ ಇದೆಯೋ ಇಲ್ವೋ ನಾವು ನೋಡ್ಬೇಕು, ಎಲ್ರು ನೋಡ್ಬೇಕು. ಏ ಗಂಗಾ, ಎಲ್ಲಿದ್ಯೆ? ಬಾರೆ ಬಾ. ಇಲ್ಲೇ ಇದೆಯಲ್ಲ ಒಡವೆ, ನೋಡಿ. ಇದೆಲ್ಲಿಂದ ಬಂತು? ನೀವೆಲ್ಲಿಟ್ಟಿದ್ರು ಅಲ್ಲಿಂದ. ಪಾಪ, ರಾತ್ರಿ ಕಷ್ಟಪಟ್ಟು ಕದ್ದಿರ್ಬೇಕು. ಈಗ ನಾನ್ ತೆಗ್ದೆ. ನನ್ನೇ ಕಳ್ಳಿ ಮಾಡ್ಬೇಕು ಅಂದ್ಕೊಂಡ್ರಲ್ಲ, ನೀವ್ ಕಳ್ರು ಅಂತ ಎಲ್ರಿಗೂ ಹೇಳು ಅಂತೀರಾ? ನನ್ನ ಹತ್ರ ಇಟ್ಕೋಬೇಡಿ, ಹೀಗೆ ಮಾನ ಮರ್ಯಾದೆ ತೆಗಿತೀನಿ. ಏನತ್ಗೆ? ಒಡವೆ ಒಡವೆ ಅಂತ ಹಾಕಿ ಕಿರ್ಚ್ಕೊಂಡ್ರಲ್ಲ, ಸರಿಯಾಗಿ ನೋಡಿ. ಇಷ್ಟಕ್ಕೂ ಇವ್ರಿಗೆ ಏನಾಗಿದೆ? ಯಾಕೆ ಹೀಗೆ ಗಲಾಟೆ ಮಾಡ್ತಿದ್ದಾರೆ? ಏನಿಲ್ಲ ಅಜ್ಜಿ, ಸ್ವಾಮಿಗೋಸ್ಕರ ತಂದಿರೋ ಒಡವೆ ಅಲ್ವಾ, ಕರೆಕ್ಟಾಗಿದ್ಯೋ ಇಲ್ವೋ ಅಂತ ಚಿಕ್ಕಮ್ಮ ಚಿಕ್ಕಪ್ಪಂಗೆ ಚಿಂತೆ ಇದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸುಮ್ನೆ ಸಮಯ ಎಲ್ಲ ವ್ಯರ್ಥ ಮಾಡ್ತಾ ಇದ್ದೀರಾ, ಹೊರಡಿ. ಹೀಗ್ ಏಟ್ ಕೊಡ್ಲಲ್ಲ ಚಂದ್ರಿಕಾ. ಎಲ್ಲಿ ಗಂಗಾ ತಪ್ಪಿಸ್ಕೊಂಡ್ರು, ದೇವಸ್ಥಾನದಲ್ಲಿ ನಿತ್ಯ ತಪ್ಪಿಸ್ಕೊಳಲ್ಲ. ಬನ್ರಿ. ಏನ್ ಯಜಮಾನ್ರೆ, ಗುಡಿಗೆ ಬರಲ್ಲ ಅಂದವರು ನನ್ನ ಬಾ ಅಂತ ಮುದ್ದಾಗಿ 3 ಸಲ ಕರೆದ್ರಿ. ಗಂಗಾ ಗಂಗಾ ಅಲ್ಮೇಲು ಗಂಗಾ ಅಂತ ಎಷ್ಟು ಚೆನ್ನಾಗಿ ಕರೆದ್ರು. ನಾನು ಆಸೆ ಪಟ್ಟಿದ್ಕಿಂತ ಹೆಚ್ಚೇ ಮಾಡ್ತಾ ಇದ್ದೀರಾ. ಸಂತೋಷ ಆಗ್ತಾ ಇದೆ ಯಜಮಾನ್ರೆ. ಹೋಗೋಣ ಬನ್ನಿ ಸರ್. ನಡಿಯಾ, ನೀವು ಬನ್ನಿ. ಎಲ್ರು ಅಲ್ಲಿದ್ದಾರೆ, ನೀವ್ ಇಲ್ಲೇನ್ ಮಾಡ್ತಿದ್ದೀರಿ ಸರ್? ಭಯ ಆಗ್ತಿದೆ ನಾಣಿ. ಸರ್, ನಿಮ್ ಬಾಯಿಂದ ಭಯ ಅನ್ನೋ ಪದನ ಅದೇನೋ ಪ್ರೋವರ್ಬ್ ಹೇಳ್ತಾರಲ್ಲ ನಾಣಿ, ವಸುದೇವನ್ ಅಂತವನೇ ವಾಸುದೇವನ್ ಕಾಲ್ ಹಿಡ್ಕೊಂಡ ಅಂತ. ಹಾಗಾಗಿದೆ ನನ್ನ ಸಿಚುವೇಶನ್. ಈಗ ಏನಾಯ್ತು ಸರ್? ಯಾಕೆಷ್ಟು ಎದುರ್ತಿದ್ದೀರಿ? ಅದ್ ಯಾರಿಗೆ ಎದುರ್ತಿದ್ದೀರಿ? ನೆನ್ನೆ ತನಕ ಕಾನ್ಫಿಡೆಂಟ್ ಆಗೇ ಇದ್ದೆ ನಾಣಿ, ಆದ್ರೆ ಮಾರ್ನಿಂಗ್ ಇಂದ ಇಲ್ಲಿ ತನಕ 3 ಸಲ ಸೋತಿದ್ದಕ್ಕೆ ಡಿಪ್ರೆಷನ್ ಆಗ್ತಿದೆ. 3 ಸಲ ಸೋತಿದ್ದೀರಾ? ಯಾವಾಗ ಸರ್? ಗೊತ್ತಿಲ್ದೆ ಕೇಳ್ತಿದ್ಯಾ, ಗೊತ್ತಿದ್ದು ಕೇಳ್ತಿದ್ಯಾ? ರಾಮ ಗೊತ್ತಿಲ್ದೆ ಕೇಳಿದ್ದು ಸರ್. ಮೊದಲನೇ ಸಲ ಅವಳು ಕೊಟ್ಟು ಆರತಿ ತಗೊಂಡೆ. ಹೌದೌದು. 2ನೇ ಸಲ ಅಕ್ಷತೆ ಪ್ಲೇಟ್ ಎಗರಿಸಿ ಡೈರೆಕ್ಟ್ ಆಗಿ ತಲೆ ಮೇಲೆ ಹಾಕ್ದೆ. ಕರೆಕ್ಟೇ ಸರ್. 3ನೇ ಸಲ ಗುಡಿಗೆ ಬರಲ್ಲ ಅಂತಂದವನು ಅಜ್ಜಿ ಅರ್ಜೆಂಟ್ ಮಾಡಿದ್ದಕ್ಕೆ ಅವಳಿಗೆ ಬೇಗ ಬಾ ಅಂತ ಸ್ವಂತ ನನ್ ಬಾಯಲ್ಲೇ ಕರೆದೆ. ಅದನ್ನ ನಾನು ಕೇಳಿದೆ ಸರ್. ಇಷ್ಟ ಆಯ್ತಲ್ಲ ನಾಣಿ, ಇನ್ನೇನಾಗುತ್ತೋ ಅಂತ ಭಯ ಆಗ್ತಿದೆ ನಾಣಿ. ನಡೆದಿದ್ದೆಲ್ಲ ಒಳ್ಳೇದೇ ಅಲ್ವಾ ಸರ್, ಭಯ ಯಾಕೆ? ನಾನೇ ಸೋತೋದ್ನಲ್ಲ. ಇಲ್ಲ ಸರ್, ಮೇಡಮ್ ಗೆದ್ದಿದ್ದಾರೆ ಅಂದ್ರೆ ನೀವು ಗೆದ್ದಾಗೆ. ಅವಳನ್ನ ನಾನ್ ಗೆಲ್ಬೇಕು ಅನ್ಕೊಂಡ್ರೆ ಅವಳು ಗೆದ್ರೆ ನಾನ್ ಗೆದ್ದೆ ಅಂತೀಯಲ್ಲ ನಾಣಿ. ಅಂದ್ರೆ ಸರ್, ಅದು ಇಷ್ಟಕ್ಕೆಲ್ಲ ಕಾರಣ ನೀನೇ ನಾಣಿ. ನೀನ್ ನನ್ನ ಹತ್ರ ನೈಟ್ ಕೇಕ್ ಕಟ್ ಮಾಡಿಸ್ತಾ ಇದ್ದಿದ್ರೆ ಆ ಮಂಕಿ ಗಂಗಾಗೆ ಇಷ್ಟೊಂದು ಧೈರ್ಯನೇ ಬರ್ತಿರ್ಲಿಲ್ಲ.
ಬೆಟ್ಟ ಬಂದು ಇರುವೆ ಮೇಲೆ ಬಿದ್ದಾಗೆ ನೀವು ಬಂದು ನನ್ನ ಮೇಲೆ ಬೀಳ್ತಿದ್ದೀರಾ. ನಾನೆಲ್ಲೋ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ನೀನ್ ನನಗೇನ್ ಸರ್ಪ್ರೈಸ್ ಮಾಡೋದು? ಅವಳನ್ನ ಎಂಕರೇಜ್ ಮಾಡಿದೆ, ನನ್ನನ್ನು ಸೋಲ್ಸೋದಕ್ಕೆ. ಎಂತ ಮಾತು ಹೇಳ್ಬಿಟ್ರಿ ಸರ್. ನಾನು ನಿಮ್ಮ ಕಟ್ಟಪ್ಪ ಸರ್. ನನ್ನ ಮುಂದೆ ಹೀಗೆ ಹೇಳ್ತೀಯ, ಆಮೇಲೆ ಹೋಗಿ ಅವಳಿಗೆ ಸಪೋರ್ಟ್ ಮಾಡ್ತೀಯ. ಸರ್, ನಿಮ್ಮ ಉಪ್ಪು ಖಾರ ತಿಂದಿರೋ ವಿಶ್ವಾಸ ನನಗಿದೆ. ಹಾಗಾದ್ರೆ ಇಲ್ಲಾದ್ರೂ ನನ್ನ ಗೆಲ್ಸು. ಓಕೆ ಸರ್. ನನ್ ಜೊತೆಗೆ ಇದ್ದು ನನ್ನ ಸಪೋರ್ಟ್ ಮಾಡು. ಮಾಡ್ತೇನೆ ಸರ್. ವೆರಿ ಗುಡ್. ಮತ್ತೆ ಅವಳ ಕಡೆ ಹೋದ್ಯೋ? ಖಂಡಿತ ಹೋಗಲ್ಲ ಸರ್. ಹೋಗಲ್ಲ ಅಂದ್ರೆ ಹೋಗಲ್ಲ. ನಾಣಿ ಅವ್ರೇ. ಮೇಡಮ್. ಏ ನಾಣಿ ಸರ್, ಈಗಷ್ಟೇ ಹೇಳ್ದಲ್ಲಯ್ಯ ಹೋಗಲ್ಲ ಅಂತ ಹೇಳಿ ಆಗ್ಲೇ ಹೋಗ್ತಿದ್ಯಾ? ನಾಣಿ ಅವ್ರೇ. ಮೇಡಮ್. ಹೋಗ್ಬಾರ್ದು, ನನ್ ಜೊತೆನೆ ಇರು. ಸರ್, ಆ ಸೀತಾರಾಮರು ಪುಷ್ಪಕ ವಿಮಾನದಲ್ಲಿ ತಿರುಗಿ ಅಯೋಧ್ಯೆಗೆ ಕಾಲಿಟ್ರು. ಜನರೆಲ್ಲ ಜೈ ಜೈಕಾರ ಮಾಡಿ ಅವರಿಗೆ ಸ್ವಾಗತ ಕೋರ್ತಾ ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ ಶುಭ ಸ್ವಾಗತ ಪ್ರಿಯ ಪರಿಪಾಲಕ. ಹಾಗೆ ಅಯೋಧ್ಯೆ ಸೇರಿರೋ ಶ್ರೀರಾಮ ಒಂದು ಶುಭ ಮುಹೂರ್ತದಲ್ಲಿ ಅಯೋಧ್ಯೆಯ ಸಿಂಹಾಸನಾನ ತನ್ನ ಪ್ರಜೆಗಳ ಹೃದಯ ಸಿಂಹಾಸನಾನ ಏರಿ ಜನರೆಲ್ಲರನ್ನೂ ಪರಿಪಾಲಿಸಿದ. ಇಲ್ಲಿಗೆ ಶ್ರೀ ಸೀತಾರಾಮ ಕತೆ ಸಮಾಪ್ತಿ. ಈ ಕತೆ ಕೇಳಿದವ್ರಿಗೆ ಹೇಳ್ದವ್ರಿಗೆ ಸುಖ ಸಂತೋಷ ಸಿರಿ ಸಂಪತ್ತು ಸಿಕ್ಕಿ ಆಯುರಾರೋಗ್ಯದಿಂದ ಬದುಕ್ತಾರೆ. ಏನ್ರಿ ಭಾಗವತ್ರೆ, ಸ್ವಲ್ಪ ನಿಲ್ಲಿ. ಕತೆ ಆಗ್ಲೇ ಮುಗ್ದೋಯ್ತಾ? ಮುಗೀತಲ್ಲಪ್ಪ. ಇನ್ನೂ ಇದೆ. ಇನ್ನೂ ಇದೆಯಾ? ಏನಿದೆ? ಸ್ವಲ್ಪ ಅಲ್ಲಿ ನೋಡಿ. ಕುತ್ತಿಗೆಗೆ ಹಾಕ್ಬೇಕು. ಹಾಗೆ ಆಗ್ಲಿ. ಎಲ್ಲ ನೀವೇ ಇಟ್ಕೊಳ್ಳಿ, ಹೇಳ್ತೀನಿ. ಸ್ವಲ್ಪನೂ ತಪ್ಪಾರ್ದು. ಅಮ್ಮ ಅಮ್ಮ, ಎಲ್ರಿಗೂ ಒಂದು ಚಿಕ್ಕ ವಿಜ್ಞಾಪನೆ. ಇವತ್ತು ಎಂಥ ಶುಭ ದಿನ. ಶ್ರೀರಾಮನವಮಿ ಹಬ್ಬ ಆನಂದ ಉತ್ಸಾಹದಿಂದ ಸೀತಾರಾಮನ ಕಲ್ಯಾಣ ನಡೆಸೋದಿಕ್ಕೆ ಸೂರ್ಯದೇವರ ಕುಟುಂಬ ಇಲ್ಲಿಗೆ ಬಂದಿದೆ. ಕಲ್ಯಾಣ ಮಾಡಬೇಕಾಗಿರೋ ದಂಪತಿಗಳು ನಮ್ಮ ಮಧ್ಯನೇ ಇದ್ದಾರೆ. ಇವ್ರನ್ನ ಒಂದ್ಸಲ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹೋಗಿ ಮೇಡಮ್. ಯೋಚನೆ ಮಾಡ್ತಾ ಇದೆಯಲ್ಲ ಜೈ, ಹೋಗು. ಬನ್ನಿ ಸ್ವಾಮಿ, ಹೋಗಿ ಬನ್ನಿ. ಹೋಗಿ ಮೇಡಮ್, ನೀವು ಹೋಗಿ. ಆಹಾ, ನಾಣಿ ಸರ್, ಹೇಗಾಕೋದು? ಗಂಟ್ ಹಾಕ್ಬಿಡಿ ಸರ್. ವಾಟ್? ಜನ ನೋಡ್ತಿದ್ದಾರೆ. ಹಾಕ್ಬಿಡಿ ಹಾಕ್ಬಿಡಿ.
ಶುಭವಾಗಲಿ. ಥ್ಯಾಂಕ್ ಯು ಯಜಮಾನ್ರೆ. ನಾನ್ ಕೇಳ್ದೆ ಇದ್ರು ನನ್ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಟಿದ್ರಿ. ಅದು ಮಂಗಳಸೂತ್ರ ಅಲ್ಲ, ಮುತ್ತಿನ ಹಾರ. 3 ಗಂಟೆ ಹಾಕಿದ್ರೆ ಮಂಗಳಸೂತ್ರನೇ. ನಿಜವಾದ ಕೆಲಸ ಯಾವಾಗ? ಇಲ್ಲಿಗ ರೂಪ ನಿತ್ಯ ಬರ್ತಾರೆ ಅಂತೀಯಾ? ಖಂಡಿತ ಬರ್ತಾರೆ. ಅವ್ರಿಬ್ರು ಬಂದೇ ಬರ್ತಾರೆ. ಅವ್ರು ಬಂದು ನಾನು ಹಾಕಿರೋ ಪದ್ಮವ್ಯೂಹದಲ್ಲಿ ಸಿಕ್ಬೀಳ್ತಾರೆ. ಅವ್ರು ಈ ದೇವಸ್ಥಾನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದ್ಸಲ ಯೋಚನೆ ಮಾಡು ನಿತ್ಯ. ಇದು ನನ್ಗೆ ದೇವಸ್ಥಾನ ತರ ಕಾಣಿಸ್ತಿಲ್ಲ, ಹುಲಿ ಗುಹೆ ಹಾಗೆ ಕಾಣಿಸ್ತಿದೆ. ನಿನ್ನ ಹಿಡಿಯೋದಕ್ಕೆ ಚಂದ್ರಿಕಾ ಮಾಡಿರೋ ಪದ್ಮವ್ಯೂಹದ ತರ ಕಾಣಿಸ್ತಿದೆ. ಐ ಡೋಂಟ್ ಕೇರ್ ಮಾಮ್. ಅವಳ ಪ್ಲಾನ್ ಏನಾದ್ರೂ ಇರ್ಬೋದು. ಗಂಗನ ಕಾಪಾಡೋದೇ ನನ್ ಪ್ಲಾನ್. ಅವಳನ್ನ ಕಾಪಾಡಕ್ ಹೋಗಿ ನೀನ್ ಸಿಕ್ಕಾಕೊಳ್ತೀಯನ್ನೋ ಅಂತ ನನಗ್ ಭಯ. ನನಗಿಲ್ದಿರೋ ಭಯ ನಿನಗ್ ಯಾಕೆ ಮಾಮ್? ಇವತ್ತು ನಾನು ಆ ಚಂದ್ರಿಕಾನೋ ಡಿಸೈಡ್ ಆಗ್ಬೇಕು. ಬಾ ನಿತ್ಯ. ಚಂದ್ರಿಕಾ, ಹಾ, ನಿತ್ಯ ಎಲ್ಲಿ? ಹೌದು, ನಿತ್ಯ ಎಲ್ಲಿ? ಇವತ್ತು ತುಂಬಾ ಖುಷಿ ಆಗ್ತಿದ್ಯಮ್ಮ. ಜೈ ನಿನ್ ಕುತ್ತಿಗೆಗೆ ಮುತ್ತಿನ ಹಾರ ಕಟ್ಟ, ಮನೇಲಿ ಅಕ್ಷತೆ ಹಾಕ್ದ, ಇಬ್ರು ವಿಗ್ರಹ ಹಿಡ್ಕೊಂಡು ಪ್ರದಕ್ಷಿಣೆ ಕೂಡ ಮಾಡಿದ್ರಿ. ಹೌದು, ನಿನ್ ಕೈಯಲ್ಲಿ ಸೀತಮ್ಮನ್ ವಿಗ್ರಹ ಇರ್ಬೇಕಿತ್ತಲ್ಲ, ಎಲ್ಲಿ? ಅತ್ಗೆ ನೀವಿದ್ದೀರಲ್ಲ, ಗಂಗಾ ಎಲ್ಲಿ? ಆಗ್ಲಿಂದ ಇಲ್ಲಿ ನಾನು ಒಬ್ಳೇ ಇದ್ದೀನಿ. ಗಂಗಾ ಎಲ್ಲಿದ್ದಾಳೆ? ಅದೇನು, ನಾನು ಗಂಗಾ ಕೈ ಹಿಡ್ಕೊಂಡಲ್ವಾ ಬಂದಿದ್ದು? ನೀವು ನನ್ ಕೈ ಹಿಡ್ಕೊಂಡ್ ಬರ್ತಿದ್ದೀರಾ, ಬೇಕಾದ್ರೆ ನೋಡಿ. ನಿಮ್ಗೆ ಸೊಸೆ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನೇ ಗಂಗಾ ಅನ್ಕೊಂಡಿದ್ದೀರಾ. ಗಂಗಾ ಜೈ ಜೊತೆ ಹೋಗ್ತಿದ್ದಾಳೆ, ಅಲ್ಲಿ ನೋಡಿ. ಇವತ್ತು ನಿಮ್ ಸಂತೋಷ ಮಿತಿ ಮೀರಿರೋ ಹಾಗಿದೆ. ಒಂದೊಂದ್ಸಲ ಹಾಗೆ ಸಂತೋಷ ಹೆಚ್ಚಾದ್ರೆ ಇಲ್ದಿದ್ದು ಇರೋ ಹಾಗೆ, ಇರೋದು ಇಲ್ದಿದ್ದ ಹಾಗೆ ಅನ್ಸುತ್ತೆ. ಬನ್ನಿ. ಏನತ್ಗೆ ಎಲ್ಲ ಕನ್ಫ್ಯೂಸ್ ಅನಿಸ್ತಿದ್ಯಾ? ಗಂಗಾ ಕೈ ಹಿಡ್ಕೊಂಡಿರೋ ನಿಮ್ಗೆ ರೂಪಾ ಕೈ ಹೇಗ್ ಬಂತು ಅಂತ ಅನ್ಕೋತಿದ್ದೀರಾ? ನೀವು ಹಿಡ್ಕೊಂಡಿದ್ದು ಆ ಗಂಗಾನಲ್ಲ, ನಿತ್ಯನ. ನಿತ್ಯ ಬದುಕೇ ಇದ್ದಾಳೆ.